ನಮ್ಮ ದೇಶದಲ್ಲಿ ಹೆಚ್ಚು ಕುಡಿಯುವಂಥದ್ದು ಚಹಾ ಮಾತ್ರ. ನಾವು ಕೆಲವೊಂದು ವಿಡಿಯೋ ನೋಡಿರ್ತೇವೆ, ಅದರಲ್ಲಿ ಹೇಳ್ತಾ ಇರ್ತಾರೆ ಚಹಾ ಕುಡಿಬಾರ್ದು, ಚಹಾ ಕುಡಿದ್ರೆ ಒಳ್ಳೆಯದಲ್ಲ, ಹಾಗೆ ಹೀಗೆ. ಒಂದು ವೇಳೆ ನಿಮಗೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಉಂಟು, ಡಾಕ್ಟ್ರೇ ಹೇಳಿರ್ತಾರೆ ಕುಡಿಬಾರ್ದು ಅಂತ, ಆಗ ಕುಡಿಯೋದನ್ನು ಬಿಡಿ. ಇವತ್ತು ಈ ವಿಡಿಯೋ ಮಾಡ್ತಿರೋದು ಚಹಾ ಕುಡಿಯುವವರಿಗೆ. ನಾನು ಚಹಾ ಕುಡಿತೇನೆ, ನಾನು ಬೆಳಿಗ್ಗೆ ಮತ್ತು ಸಂಜೆ ಚಹಾ ಕುಡಿತೇನೆ. ಒಂದು ವೇಳೆ ಯಾವುದಾದ್ರೂ ಒಂದು ರೀಸನಿಂದ ಚಹಾ ಕುಡಿಯೋದಿದ್ದರೆ ಏನೋ ಒಂದು ಮಿಸ್ ಆದಾಗೆ ಆಗ್ತಾ ಇರ್ತದೆ. ಹಾಗೆ ನನ್ನ ಥರನೇ ಚಹಾ ಇಷ್ಟಪಡುವವರಿಗೆ ಈ ವಿಡಿಯೋ ಮಾಡ್ತಿರೋದು. ನಿಮಗೆ ಯಾರಾದರೂ ಬಂದು ಹೇಳಿದರೆ ಚಹಾ ಕುಡಿಬಾರ್ದು ಹಾಗೆ ಹೀಗೆ ಅಂತ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡಿ ಅಷ್ಟೇ. ಆದರೆ ಒಂದು ಮಾತು, ಅತಿ ಆದರೆ ಅಮೃತನೂ ವಿಷ ಅಂತ ಒಂದು ಮಾತುಂಟು. ಅದೇ ರೀತಿ ಚಹಾ ಕುಡಿಯುವುದು ಸಹ ವಿಪರೀತ ಆಗಬಾರ್ದು ಅಷ್ಟೇ. ಮಿನಿಮಮ್ ಅಂದರೆ ಒಂದು 5 ಕಪ್ ಚಹಾ ಸಾಕು, 5ಕ್ಕಿಂತ ಜಾಸ್ತಿ ಕಪ್ ಕುಡಿಯೋದು ಬೇಡ. ಕೆಲವರು ಹೇಳ್ತಾರೆ ಚಹಾ ವಿಷ, ಚಹಾ ಕುಡಿಬಾರ್ದು ಅಂತ. ಅಂಥವರು ಈ ರೀತಿ ಮಾಡಿ ಚಹಾ ಕುಡೀರಿ, ಹೆಲ್ತ್ಗೆ ಸಹ ತುಂಬ ಒಳ್ಳೆಯದು ಮತ್ತು ತುಂಬ ಆರೋಗ್ಯವಾಗಿರ್ತೀರ. ಇವತ್ತು ಚಹಾಕ್ಕೆ ಯಾವ ಪದಾರ್ಥಗಳನ್ನು ಹಾಕಿ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳಿಯೋಣ. ನೆಕ್ಸ್ಟ್ ಟೈಮ್ ಚಹಾ ಮಾಡುವಾಗ ಈ ರೀತಿ ಮಾಡಿ ಕುಡಿದರೆ ಆಯಿತು. ಟೇಸ್ಟ್ ಸಹ ಇರುತ್ತೆ, ಜೊತೆಗೆ ಚಹಾ ಕುಡಿದ ಸ್ಯಾಟಿಸ್ಫ್ಯಾಕ್ಷನ್ ಸಹ ಇರುತ್ತೆ. ಆ ತೃಪ್ತಿ ಉಂಟಲ್ಲ ಚಹಾ ಕುಡಿದ ಮೇಲೆ, ಆಹಾ, ಮೈಂಡ್ ಫ್ರೆಶ್ ಆಗುತ್ತೆ. ಮೊದಲನೇದಾಗಿ ಶುಂಠಿ. ಮನೆಯಲ್ಲಿ ಅಮ್ಮನವರಿಗೆ ಹೇಳಿಕೊಡ್ಬೇಕಂತೇನಿಲ್ಲ, ಅವರಿಗೆ ಕರೆಕ್ಟು ಗೊತ್ತುಂಟು ಚಹಾ ಮಾಡುವಾಗ ಶುಂಠಿ ಹಾಕಿ ಅವರು ಚಹಾ ಮಾಡುವಂಥದ್ದು. ಆದರೆ ನಿಮಗೆ ಗೊತ್ತಿರಲಿ, ಶುಂಠಿ ಹಾಕಿ ಚಹಾ ಮಾಡಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಯಾವುದೇ ರೀತಿಯ ನೋವಿದ್ದರೆ ಅಥವಾ ಊತ ಆಗಿದ್ದರೆ ಅದು ಕಡಿಮೆ ಆಗುತ್ತೆ. ಈ ರೀತಿ ಚಹಾ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಹಾಗಾಗಿ ಪದೇ ಪದೇ ಶೀತ ಜ್ವರ ಬರುವವರು ಈ ರೀತಿ ಚಹಾ ಮಾಡಿ ಕುಡಿಯೋದು ತುಂಬ ಒಳ್ಳೆಯದು. ತೂಕ ಇಳಿಸಲಿಕ್ಕೆ ಸಹ ಇದು ಬೆಸ್ಟ್ ರೆಮಿಡಿ. ಇನ್ನು ಜೀರ್ಣಕ್ರಿಯೆ ಸಮಸ್ಯೆ ಇದ್ದವರು ಈ ರೀತಿ ಚಹಾ ಮಾಡಿ ಕುಡಿಯೋದ್ರಿಂದ ಅದು ಸಹ ಪರಿಹಾರವಾಗುತ್ತೆ. ತಲೆನೋವಿದ್ದರೆ ಅದು ಕಡಿಮೆ ಆಗುತ್ತೆ, ರಕ್ತ ಸಂಚಲನ ಸರಿಯಾಗಿ ಆಗುತ್ತೆ. ಈ ಸಂಧಿವಾತ ಇರುವಂಥದ್ದು ಅಥವಾ ಯಾವುದೇ ರೀತಿಯ ಜಾಯಿಂಟ್ ಪೇನ್ ಇದ್ದರೆ ಅದು ಸಹ ಕಡಿಮೆ ಮಾಡುತ್ತೆ. ಗಂಟಲು ನೋವಿದ್ದರೆ ಅದು ಸಹ ಕಡಿಮೆ ಆಗುತ್ತೆ. ನೋಡಿ, ಖಾಲಿ ಒಂದು ಶುಂಠಿ ಹಾಕಿ ಚಹಾ ಮಾಡಿದ್ರೇ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಉಂಟಲ್ವಾ. ಇನ್ನು ನೆಕ್ಸ್ಟ್ ಪದಾರ್ಥ ಯಾವುದಂದರೆ ದಾಲ್ಚಿನ್ನಿ. ದಾಲ್ಚಿನ್ನಿಯನ್ನು ಚಹಾಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ಸೇವನೆ ಮಾಡೋದ್ರಿಂದ ಯಾವುದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳಿಯೋಣ. ದಾಲ್ಚಿನ್ನಿ ಬ್ಲಡ್ ಶುಗರ್ ಕಡಿಮೆ ಮಾಡುತ್ತೆ, ಆದ್ದರಿಂದ ಡಯಾಬಿಟಿಸ್ ಇದ್ದವರಿಗೆ ಇದು ಬೆಸ್ಟ್. ಬೆಳಿಗ್ಗೆ ಚಹಾ ಕುಡಿಯುವಾಗ ದಾಲ್ಚಿನ್ನಿ ಹಾಕಿ ಕುಡಿಯೋದ್ರಿಂದ ತೂಕ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಹೈಟಿಗೆ ಎಷ್ಟು ವೇಟ್ ಬೇಕು ಅಷ್ಟು ತೂಕ ನಿಯಂತ್ರಣ ಮಾಡುತ್ತೆ. ಇನ್ನು ಗ್ಯಾಸ್ಟ್ರಿಕ್, ಅಜೀರ್ಣ, ಹೊಟ್ಟೆ ಉಬ್ಬರ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಈ ಶೀತ ಕೆಮ್ಮು, ಪದೇ ಪದೇ ಜ್ವರ ಬರುವಂತಹ ಸಮಸ್ಯೆ ಇದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ಹೃದಯದ ಸಮಸ್ಯೆ ಇದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ಜೊತೆಗೆ ದೇಹದ ಉರಿಯೂತ, ತುಂಬ ಬೇಗ ಸುಸ್ತಾಗುವವರು ಅಂಥವರಿಗೆ ಈ ರೀತಿ ಚಹಾ ಮಾಡಿ ಕುಡಿಯೋದು ತುಂಬ ಒಳ್ಳೆಯದು. ಮತ್ತೊಂದು ವಿಷಯ, ದಾಲ್ಚಿನ್ನಿ ಹಾಕಿ ಚಹಾ ಮಾಡುವಾಗ ಈ ದಾಲ್ಚಿನ್ನಿ ಉಂಟಲ್ಲ, ಖಾಲಿ ಒಂದು ಅರ್ಧ ಚಮಚ ಅಥವಾ 1/4 ಚಮಚದಷ್ಟು ಇದ್ದರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇನ್ನು ಶುಂಠಿ ಹಾಕಿ ಚಹಾ ಮಾಡುವಾಗ ಸಹ ಅಷ್ಟೇ, ಶುಂಠಿ ಚಿಕ್ಕ ತುಂಡು ಅದನ್ನು ಚೆನ್ನಾಗಿ ತುರಿದು ಅಥವಾ ಅದೇ ಚಿಕ್ಕ ಶುಂಠಿಯನ್ನು ಚೆನ್ನಾಗಿ ಗುದ್ದಿ ಅಂದರೆ ಜಜ್ಜಿ ಅದನ್ನು ಹಾಕಿ ಚಹಾ ಮಾಡೋದು ತುಂಬ ಒಳ್ಳೆಯದು. ಶುಂಠಿ ಹಾಕಿ ಚಹಾ ಮಾಡಬೇಕು ಅಂತ ಉದ್ದ ಶುಂಠಿ ಹಿಡ್ಕೊಂಡು ಚಹಾಕ್ಕೆ ಹಾಕೋದಲ್ಲ. ಹಾಗಾಗಿ ಒಂದು ಅರ್ಧ ಚಮಚ ತುರಿದ ಶುಂಠಿ ಮತ್ತು ಒಂದು 1/4 ಚಮಚ ದಾಲ್ಚಿನ್ನಿ ಪುಡಿ ಅಥವಾ ದಾಲ್ಚಿನ್ನಿ ಅದನ್ನು ಹಾಕಿ ಚೆನ್ನಾಗಿ ಕುದಿಸಿ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಚಹಾಕ್ಕೆ ಸಕ್ಕರೆಗಿಂತ ಬೆಲ್ಲ ಬಳಸೋದು ತುಂಬ ಒಳ್ಳೆಯದು. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗ್ಬೋದು, ಆದರೆ ಬೆಲ್ಲ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಕ್ಕರೆ ನಿಜವಾಗಿಯೂ ಸಹ ಜೀವಕ್ಕೆ ಒಳ್ಳೆಯದಲ್ಲ. ಸಕ್ಕರೆಯನ್ನು ಬಿಳಿ ವಿಷ ಅಂತ ಕರೀತಾರೆ. ಯಾಕೆ ಗೊತ್ತಾ? ಸಕ್ಕರೆ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಕೊಬ್ಬು ಜಾಸ್ತಿ ಆಗುತ್ತೆ, ತುಂಬ ಅನ್ಹೆಲ್ತಿಯಾಗಿ ದಪ್ಪ ಆಗ್ತಾರೆ. ದಪ್ಪ ಆಗೋದಂದರೆ ಹೆಲ್ದಿಯಾಗಿ ದಪ್ಪ ಆಗೋದಲ್ಲ, ಅನ್ಹೆಲ್ದಿಯಾಗಿ ದಪ್ಪ ಆಗ್ತಾರೆ. ಹಾಗಾಗಿ ಸಕ್ಕರೆ ಒಳ್ಳೆಯದಲ್ಲ. ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಲಿಕ್ಕೆ ಸಹ ಈ ಸಕ್ಕರೆ ಕಾರಣ ಆಗಿರ್ತದೆ. ಹಾಗಾಗಿ ಡಯಾಬಿಟಿಸ್ ಇದ್ದವರಿಗೆ ಇದು ಒಳ್ಳೆಯದಲ್ಲ. ಇನ್ನು ಹಲ್ಲಿನಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗ್ತದೆ, ಸ್ವಲ್ಪ ವಾಕಿಂಗ್ ಮಾಡಿದರೆ ಸಾಕು ತುಂಬ ಸುಸ್ತಾಗುವಂಥದ್ದು, ಅಂಥವರಿಗೆ ಸಹ ಈ ಸಕ್ಕರೆ ಒಳ್ಳೆಯದಲ್ಲ. ಇನ್ನು ಮುಖದಲ್ಲಿ ಪಿಂಪಲ್ ಬೀಳುವಂಥದ್ದು, ತುಂಬ ಮೊಡವೆ ಬೀಳೋದು, ಅದರಲ್ಲಿ ಕೀವಾಗುವಂಥದ್ದು ಅಥವಾ ಚರ್ಮದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಎಲ್ಲ ಸ್ಟಾರ್ಟ್ ಆಗೋದು ಕೆಲವೊಂದು ಸಲ ಈ ಸಕ್ಕರೆಯಿಂದಲೇ ಆಗಿರ್ಬೋದು. ಅದಕ್ಕೋಸ್ಕರ ಚಹಾ ಮಾಡುವಾಗ ಸಕ್ಕರೆ ಬಳಸೋದು ಬೇಡ.
ಅದರ ಬದಲಿಗೆ ನೀವು ಬೆಲ್ಲ ಹಾಕ್ಬೋದಲ್ವಾ? ಮತ್ತು ನೀವು ಸಕ್ಕರೆ ಬಳಸೋದ್ರಿಂದ ಲಿವರ್ನ ಪ್ರಾಬ್ಲಮ್ ಸಹ ಸ್ಟಾರ್ಟ್ ಆಗ್ತದೆ. ನೋಡಿ, ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಉಂಟಂತ ಗೊತ್ತಿದ್ರೂ ಸಹ ನಾವು ಸಕ್ಕರೆ ಹಾಕಿ ಸೇವನೆ ಮಾಡೋದು ತುಂಬ ತಪ್ಪಲ್ವಾ? ಹಾಗಾಗಿ ಸಕ್ಕರೆ ಸೇವನೆ ಮಾಡೋದು ಬೇಡ. ಅದರ ಬದಲಿಗೆ ನೀವು ಬೆಲ್ಲ ಹಾಕಿ ಸೇವನೆ ಮಾಡಿ. ಈ ರೀತಿ ಚಹಾ ಮಾಡಿ ಕುಡಿಯೋದ್ರಿಂದ ಈ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ, ಶುಗರ್ ಕಡಿಮೆ ಆಗುತ್ತೆ, ಕೈಕಾಲಿನ ಅಥವಾ ಗಂಟು ನೋವಿದ್ರೆ ಅದು ಕಡಿಮೆ ಆಗ್ತದೆ, ರಕ್ತದೊತ್ತಡ ಇದ್ದರೆ ಅದು ಕಡಿಮೆ ಆಗುತ್ತೆ, BP ಸಮಸ್ಯೆ ಇದ್ದರೆ ಅದು ಕಡಿಮೆ ಆಗುತ್ತೆ. ಚಹಾ ಕುಡಿದ್ರೆ ನೋಡಿ ಎಷ್ಟು ಒಳ್ಳೆಯದು. ಆದರೆ ಈ ರೀತಿ ಕುಡಿಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.